ತೀರ್ಥ ಪ್ರಸಾದ್ ಅವರು ನನ್ನ ಕ್ಷೇತ್ರದಲ್ಲಿ ನಾನು ರಂಗೋಲಿ ಸ್ಪರ್ಧೆ ಮಾಡ್ತಾಯಿದ್ದೆ. ನಮ್ಮೂರಿನಲ್ಲಿ ಯಾರೂ ರಂಗೋಲಿ ಬಿಡ್ತಕ್ಕಂಥದ್ದು ಬೇಡ, ಯಾರೂ ಬಿಡಬೇಡ್ರಿ, ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಧಮಕಿ ಬೇರೆ ಆಗ್ತಾಯಿದ್ದಾರಂತೆ. ಇದನ್ನು ಸಹ ಕ್ಷೇತ್ರದ ಜನ, ಮಹಿಳೆಯರು, ತಾಯಂದಿರು ಗಮನಿಸಲಿ. ಹ್ಞೂ ಸರ್, ನಿನ್ನೆ ನಮ್ಮ ಕಾಂಗ್ರೆಸ್ ಶಾಸಕರು ನನ್ನ ಬಗ್ಗೆ ಒಂದು ಧಮಕಿ ಹಾಕಿದ್ದಾರೆ ಎಡೆಹಳ್ಳಿಲಿ ಅಂದ್ಬಿಟ್ಟು ಅವರು ಮಾತಾಡಿರೋದನ್ನ ಮಾಧ್ಯಮದಲ್ಲಿ ನೋಡಿದೆ. ನಮ್ಮ ಊರಲ್ಲಿ ಅದಕ್ಕೂ ಮುಂಚೆ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಮಂಗಳವಾರ ನಮ್ಮೂರಲ್ಲಿ 850 ಓಟಿದೆ. ಇಲ್ಲಿ ಬುಧವಾರ ರಂಗೋಲಿ ಸ್ಪರ್ಧೆ ಇರುತ್ತೆ. ಮಂಗಳವಾರ ನಮ್ಮ ಕಾಂಗ್ರೆಸ್ ಮುಖಂಡರಾದ ಅಂಚೆಮನೆ ಪ್ರಕಾಶಣ್ಣವರು ಮತ್ತು ಗೋವಿಂದಣ್ಣವರು ಎಡೆಹಳ್ಳಿ ಗ್ರಾಮಕ್ಕೆ ಬಂದುಬಿಟ್ಟು ಪ್ರತಿ ಮನೆಗೂ ವಿಸಿಟ್ ಆಗ್ತಾರೆ. ಅವರು ಕೆಲವು ಮನೆಗಳಿಗೆ ಹೋಗ್ಬಿಟ್ಟು ಇಲ್ಲಿ ರಂಗೋಲಿ ಸ್ಪರ್ಧೆ ಮಾಡ್ತಾಯಿದ್ದೀವಿ, ನಮಗೆ ಸಹಕರಿಸಿ ಅಂತ ಕೇಳ್ತಾರಂತೆ. ಜಸ್ಟು ಈ ಥರ ಬಂದು ಹೋಗಿರ್ತಾರಂತೆ. ಅದು ನನಗೆ ಯಾರೋ ನಮ್ಮ ಊರಿನ ಗ್ರಾಮಸ್ಥರು ನನ್ನ ಗಮನಕ್ಕೆ ತರ್ತಾರೆ, ಹಿಂಗೆ ಕೇಳ್ತಾರೆ ಅಂತ. ಆಯಿತು, ನಿಮ್ಮಿಷ್ಟ, ಹೋಗೋರಿದ್ರೆ ಹೋಗಿ ಅಂತ ಅವ್ರಿಗೆ ಹೇಳ್ತೀನಿ. ತಿರ್ಗಿ ನನಗೆ ಅವತ್ತೇ ಮಂಗಳವಾರ ಸಾಯಂಕಾಲ 4 ಗಂಟೆಗೆ ಗೋವಿಂದಣ್ಣನವರು ಒಂದು ಫೋನ್ ಬರ್ತದೆ ನನಗೆ. ಸುಮಾರು ಒಂದು 8 ನಿಮಿಷ ಮೊಬೈಲಲ್ಲಿ ಮಾತಾಡಿದ್ದಾರೆ, ನನ್ನ ಹತ್ರ ಮಾತಾಡ್ತಾರೆ. ಏನಂತ ಅಂತಾರೆ ಅಂದರೆ ಗೋವಿಂದಣ್ಣವರು, ನೋಡಿ ಹಿಂಗೆ ತೀರ್ಥಪ್ರಸಾದ್ ಹಿಂಗೆ ರಂಗೋಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ನಿಮ್ಮ ಎಡೆಹಳ್ಳಿ ಗ್ರಾಮಕ್ಕೆ ನಾನು ಪ್ರಕಾಶಣ್ಣ ಬಂದಾಗ ನಿಮ್ಮ ಗ್ರಾಮಸ್ಥರೆಲ್ಲ ತೀರ್ಥಪ್ರಸಾದ್ ಹೇಳಿರು ಬರ್ತೀವಿ ಅಂತವ್ರೆ, ನೀವು ಒಂಚೂರು ಎಲ್ಲ ಗ್ರಾಮಸ್ಥರಿಗೆ ಹೇಳ್ಬಿಟ್ಟು ನಮಗೆ ರಂಗೋಲಿ ಸ್ಪರ್ಧೆ ಮಾಡೋಕ್ಕೆ ಸಹಕರಿಸಿ ಅಂತ ಕೇಳ್ತಾರೆ. ಅಂದರೆ ಪಕ್ಷಾತೀತವಾಗಿ ಮಾಡೋಣ ಅಂತ ಹೇಳ್ತಾರೆ. ನಾನು ಅದಕ್ಕೆ ಗೋವಿಂದಣ್ಣವ್ರಿಗೆ ಏನು ಹೇಳ್ತೀನಿ, ಆಯ್ತಣ್ಣ, ಸಂತೋಷ ಮಾಡಿ, ನಾವು ಅದಕ್ಕೇನು ನಮ್ಮದು ವಿರೋಧ ಇಲ್ಲ, ಪಕ್ಷಾತೀತವಾಗಿ ಮಾಡ್ತೀವಿ ಅಂದರೆ ನಾವು ನಿಮ್ಮ ಜೊತೇಲಿ ಸೇರ್ಕೊಂತೀವಿ, ಮಾಡಿ ಬೇಕಾದ್ರೆ ಒಗ್ಗಟ್ಟಾಗಿ ಮಾಡೋಣ. ಬಟ್ ಶಾಸಕರು ಅದೇ ರೀತಿ ಪಕ್ಷಾತೀತವಾಗಿ ಊರಿಗೆ ಬಂದು ಒಂದೆರಡು ಮನೆಗೆ ಸೌಹಾರ್ದಿತ ಭೇಟಿ ಕೊಟ್ಟು ಹೋಗಬೇಕು. ನಮ್ಮ ಗ್ರಾಮಸ್ಥರೆಲ್ಲ ನಾವು ಒಗ್ಗಟ್ಟಾಗೆ ಬೇಕಾದ್ರೆ ಪಾಪ ಅವ್ರು ಬರೋದಕ್ಕೆ ಸ್ವಾಗತ ಮಾಡ್ತೀವಿ ಅಂತ ಅಂದೆ. ಅದಕ್ಕೆ ಗೋವಿಂದಣ್ಣವ್ರು ಏನಂತಾರೆ, ಇಲ್ಲ ಅವರು ಇಟ್ಕೊಬಿಟ್ಟವ್ರೆ, ಯಾವುದೋ ಸಿಗಂದೂರ್ಗೆ ಹೋಗ್ಬಿಟ್ಟಿದ್ದಾರೆ, ಕೇಳ್ತೀವಿ, ಅವ್ರೇನು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂದರು. ಅದಕ್ಕೆ ನಾನೇನಂದೆ, ಆ ಥರ ಒಪ್ಪಲಿಲ್ಲ ಅಂದ್ರಣ್ಣ, ಪಕ್ಷಾತೀತವಾಗಿ ಮಾಡಿದರೆ ನಾನು ಬರ್ತೀನಣ್ಣ, ನಾನು ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ನೀವು ಇಲ್ಲ ಕಾಂಗ್ರೆಸ್ಸಿಂದ ಮಾಡೋಂಗಿದ್ರೆ ಅಣ್ಣ ನಮ್ಮ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಪಂಚಾಯತಿ ಸಿಬ್ಬಂದಿ ಎಲ್ಲ ನಮ್ಮೂರೆಲ್ಲ ರಸ್ತೆ ಎಲ್ಲ ಕ್ಲೀನ್ ಮಾಡಿ ಅಭಿವೃದ್ಧಿ ಮಾಡೋರೆ. ನೀವು ಕಾಂಗ್ರೆಸ್ ವತಿಯಿಂದ ರಂಗೋಲಿ ಸ್ಪರ್ಧೆ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ನಮ್ಮೂರಲ್ಲಿ ಎಲ್ಲಿ ಬೇಕಾದರೂ ಮಾಡೋಣ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತೀನಿ. ಇಷ್ಟು ಹೇಳಾದ್ಮೇಲೆ ನಾವು ಫೋನ್ ಕಟ್ ಆಗ್ತದೆ. 8 ನಿಮಿಷ ನಾನು ಮತ್ತು ನಮ್ಮ ಇವರು ಗೋವಿಂದಣ್ಣವರು ಮಾತಾಡಿದ್ದೀವಿ. ಅವರೇ ಕಾಂಗ್ರೆಸ್ ಮುಖಂಡ್ರನ್ನ ಅವ್ರನ್ನೇ ಕೇಳ್ಕೊಂಬಿಡ್ಲಿ, ನಮ್ಮ ಶಾಸಕರು, ಕಾಂಗ್ರೆಸ್ ಶಾಸಕರು, ಅವ್ರಿಗೆ ಹೇಳ್ತಾ ಇದ್ದೀನಿ. ಕೇಳ್ಬಿಟ್ಟು ತೀರ್ಥಪ್ರಸಾದ್ ಏನನ್ನ ಬೆದರಿಕೆ ಹಾಕವ್ರ, ಮಾಡ್ಕೊಳ್ಳಿ ಅಂತ ಹೇಳಿರ ಅಂದ್ಬಿಟ್ಟು ತಿಳ್ಕೊಂಡು ಅವರು ನನ್ನ ಬಗ್ಗೆ 2 ಮಾತಾಡಿರೋ ಒಳ್ಳೆಯದು, ಇಲ್ಲ ನನ್ನ ಹೆಸ್ರಿಗೆ ಕಳಂಕ ತರೋಕ್ಕೆ ಏನೋ ಆ ಥರ ಮಾತಾಡೋರೇನೋ ಗೊತ್ತಿಲ್ಲ. ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಂಗ್ರೆಸ್ ಶಾಸಕರಿಗೆ. ಎಡೆಹಳ್ಳಿ ಒಂದೇ ಗ್ರಾಮದಲ್ಲ, 850 ಓಟು ಬಗ್ಗೆ ನಾನು ಹೇಳ್ತಿಲ್ಲ. ಇಲ್ಲಿ ನಮ್ಮ ಹೋಬ್ಳಿ ಆಗ್ಬೋದು, 5 ಪಂಚಾಯತಿ ಇದೆ, ಇಲ್ಲ ಇಡೀ ತಾಲೂಕಲ್ಲೇ ಆಗ್ಬೋದು. ತೀರ್ಥಪ್ರಸಾದ್ ಬಗ್ಗೆ ಯಾವ್ದಾನ ಜೆ ಡಿ ಎಸ್ಸು BJP ಇವರು ಮಾತಾಡೋದು ಬೇಡ, ಕಾಂಗ್ರೆಸ್ ಮುಖಂಡರುಗಳೇ ಯಾರಾನ ಸುಮಾರು 106 ಜನ ಮುಖಂಡರವ್ರೆ. ತೀರ್ಥಪ್ರಸಾದ್, ನಾನು ಒಂದು 20 ವರ್ಷ ಆಯಿತು ರಾಜಕೀಯ ಜೀವನಕ್ಕೆ ಬಂದಿಲ್ಲಿ. 20 ವರ್ಷದಲ್ಲಿ ಯಾರಿಗಾನ ಬೆದರಿಕೆ ಹಾಕಿ ರಾಜಕೀಯ ಮಾಡಿದ್ದೀನ, 20 ವರ್ಷದಲ್ಲಿ ಪ್ರೀತಿಯಿಂದ ಜನ ಸಂಪಾದನೆ ಮಾಡಿದ್ದೀನ ಅಂತ ಅವರ ಕಾಂಗ್ರೆಸ್ಸು ಮುಖಂಡರಿಂದನೇ ಮಾಹಿತಿ ಪಡೆದು ಅವರು ನನ್ನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರ್ತದೆ. ನಾನು ಅವ್ರ ಬಗ್ಗೆ ತುಂಬ ಅಪಾರ ಗೌರವ ಇಟ್ಕೊಂಡಿದ್ದೀನಿ ಶಾಸಕರ ಬಗ್ಗೆ. ಬಟ್ ಒಬ್ಬ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾಡಬೇಕಾದಾಗ ಸ್ವಲ್ಪ ಅವ್ರ ಕಾರ್ಯಕರ್ತರನ್ನ ತಿಳ್ಕೊಂಡು ಬೆದರಿಕೆ ಹಾಕೋರ ನಿಜನ ಸುಳ್ಳು ಅಂತ ತಿಳ್ಕೊಂಡು ಅವರು ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಬೇಕಾಗಿ ಅವ್ರಲ್ಲಿ ಮನವಿ ಮಾಡ್ಕೊತೀನಿ. ಈಗ ನಮಗೂ ಒಂಥರ ಮನ್ಸಿಗೆ ನೋವಾಯಿತು. ನಮ್ಮೂರಲ್ಲಿ ನನ್ನ ಮೇಲೆ ಇಕ್ಕಿರೋ ಅಭಿಮಾನಕ್ಕೆ 850 ಜನ, ನಾನು ಓಪನಾಗಿ ಹೇಳ್ತಿದ್ದೀನಿ ಕೇಳಿ, ಒಂದು ಹೇಳಲ್ಲ, 850 ಜನಕ್ಕೂ ನಾನು ಬೆದರಿಕೆ ಹಾಕಿ ಎಲ್ಲ ನನ್ನ ಕಂಟ್ರೋಲ್ ಇಟ್ಕೊಳಕ್ಕಾಗ್ತದ? ಪ್ರೀತಿಯಿಂದ ಹೋಗಿಲ್ಲ ಅಷ್ಟೇ ಅದರಲ್ಲಿ. ಆಮೇಲೆ ನಾನು ಅದು ನಿಜನ ಸುಳ್ಳು ಅನ್ನೋಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರು ಗೋವಿಂದಣ್ಣವ್ರನ್ನೇ ತಿಳ್ಕೊಳ್ಳಿ, ನೀವು ಮಾಡೋಣ ರಂಗೋಲಿ ಸ್ಪರ್ಧೆ ಅಲ್ಲ ನಿಮ್ಮ ಪಕ್ಷದಿಂದ ಮಾಡೋಂಗಿರೋ ಮಾಡೋಣ, ನಮ್ಮದೇನೂ ಅಭ್ಯಂತರ ಇಲ್ಲ ಅಂತ ಅವ್ರಿಗೆ ಹೇಳಿದ್ದೀನಿ. ಅವ್ರನ್ನ ತಿಳ್ಕೊಂಡೇ ಮಾತಾಡಲಿ, ಸುಮ್ಮನೆ ಏಕಾಏಕಿ ಅಪಪ್ರಚಾರ ಮಾಡಬಾರ್ದು ಅಂತ ನನ್ನ ಮಾತು. ಸರ್, ಅದು ಏನೋ ಗೊತ್ತಿಲ್ಲ ಅವ್ರಿಗೆ ಯಾಕೆ ಆ ಥರ ಹೇಳಿರೋ. ಬಟ್ ಅದನ್ನು ನಾನು ಅದಕ್ಕೆ ಹೇಳೋದು, ನಾನು ಹೇಳಿದ್ನಲ್ಲ 20 ವರ್ಷ ಆಯಿತು ನಾನು ಕಾಂಗ್ರೆಸ್ಸು ಇದನ್ನು ನಮ್ಮ JDS ಪಕ್ಷದಲ್ಲಿ ಗುರುತಿಸ್ಕೊಂಡು ನಾನು ರಾಜಕೀಯ ಜೀವನ ತೊಡಗಿಸ್ಕೊಂಡಿದ್ದೀನಿ.
ಬೇರೆ ಪಕ್ಷದವ್ರ ಸಲಹೆ ತಗೊಳ್ಳೋ ಬದಲು ಕಾಂಗ್ರೆಸ್ ಮುಖಂಡ 100 ಜನ ಅವರೇ. ನಮ್ಮ 5 ಪಂಚಾಯತಿ ವ್ಯಾಪ್ತಿ ಹೋದರೆ ಸುಮಾರು ಕಾಂಗ್ರೆಸ್ ಮುಖಂಡರವ್ರೆ. ಯಾರಾದರೂ ಅದರಲ್ಲಿ ತೀರ್ಥಪ್ರಸಾದ್ ಕೆಟ್ಟವನು ಇಲ್ಲ ದೌರ್ಜನ್ಯ ಮಾಡ್ಕೊಂಡು ಅವರು ಒಂದು ಹೆಸರು ಮಾಡವ್ರೆ ಬೆಳೆದವ್ರೆ ಅಂದರೆ ಒಂದು ನಾವು ಅದನ್ನೇನೋ ಇದ್ದರೆ ತಿದ್ಗಣ ಶಾಸಕರು ಹೇಳಿದ್ರಂತವು ಹೇಳಿದರೆ ಸುಮ್ಮನೆ ಇಂಥವನ್ನ ಟೀಕೆ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಸರ್ ಎಡೆಹಳ್ಳಿಲಿ ಇಲ್ಲ, ನನಗೆ ಗೊತ್ತಿದ್ದಂಗೆ ಯಾವುದೇ ನಮ್ಮ ಇವು ಕಾಂಗ್ರೆಸ್ ಶಾಸಕರದ್ದು ಯಾವುದೂ ಹಾಕಿಲ್ಲ. ಬಟ್ ಲಾಸ್ಟ್ ಟೈಮು MLC ಅವ್ರದ್ದು ರವಿ ಅಣ್ಣವ್ರದ್ದು ಇತ್ತು, ಅವ್ರದ್ದೊಂದು ಹಿಂದೆ ಒಂದು ಟೈಮ್ ಮಾತು ಕೊಟ್ಟಿದ್ರು ನಮಗೆ. MLC ರವಣ್ಣ ಅವ್ರದ್ದು ಕಾಂಕ್ರೀಟ್ ವರ್ಕ್ ಮಾಡವ್ರೆ. ಬಟ್ ನಮ್ಮ ಈ ಕಾಂಗ್ರೆಸ್ ಶಾಸಕರದ್ದು ಯಾವುದೂ ಎಡೆಹಳ್ಳಿಗೆ ಬಂದಿಲ್ಲ ಅನುದಾನ. ಇಡೀ ನಮ್ಮ ಎಡೆಹಳ್ಳಿ ಇಷ್ಟು ಅಭಿವೃದ್ಧಿ ಆಗಿದ್ರೆ ನಮಗೆ ನೋಡಿ JDS ಶ್ರೀನಿವಾಸ ಮೂರ್ತಿಯವ್ರು ಬಿಟ್ಟರೆ ಯಾರ್ದು ಅನುದಾನ ಬಂದಿಲ್ಲ. ಆಮೇಲೆ ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಜನ ಪ್ರೀತಿಯಿಂದ ಅವ್ರೆ ಅಂದರೆ ಯಾವತ್ತಾದರೂ ನಮ್ಮ ಊರು ಗ್ರಾಮಸ್ಥರು ಎಲ್ಲನ ಹೋಗೋರ ನಮ್ಮೂರಿಗೆ ಕೊರತೆ ಐತೆ ಅಂತ ಏನಾದರೂ ನೋಡಿ ಸರ್. ನಾನು ನಮ್ಮೂರಲ್ಲಿ ಹೆಂಗೆ ಇಟ್ಕೊಂಡಿದ್ದೀನಿ ಅಂದರೆ ಪ್ರೀತಿ ಇವಾಗ ಒಂದು ಬೋರ್ಗಳು ಆಗ್ಬೋದು, ಗ್ರಾಮಸ್ಥರಂಗೆ ಕೇಳಿ ನಂದು ಓನ್ ದುಡ್ಡಲ್ಲಿ ಬೋರ್ಗಳು ಕೊರೆಸಿ ನೀರುಗಳು ಕೊಡ್ತಾಯಿದ್ದೀನಿ. ನಮ್ಮೂರಲ್ಲಿ ಯಾವತ್ತನ ಗ್ರಾಮಸ್ಥರು ಬಂದು ಶಾಸಕರ ಹತ್ರ ಒಂದೇ ಒಂದು ಬೇಡಿಕೆ ಇಟ್ಟವ್ರ ಆ ಸಮಸ್ಯೆ ಐತೆ ಈ ಸಮಸ್ಯೆ ಐತೆ ಅಂತ ನಮ್ಮ ಮನೆ ಸ್ವಂತ ದುಡ್ಡುಗಳು ಹಾಕ್ಕೊಂಡು ನಾವು ಜನಗಳ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ. ಬಟ್ ಇವರು ಯಾವುದೇ ಆರೋಪ ಇಲ್ದಂಗೆ ಬೆದರಿಕೆ ಆಗ್ತಾವ್ರೆ ಅಂದರೆ ತಪ್ಪದು. ಈಗ JDS ಪಕ್ಷದ ಮೇಲೆ ಸಾಕಷ್ಟು ಆರೋಪಗಳನ್ನ ಸುಮಾರು ದಿವಸಗಳಲ್ಲಿ ಶಾಸಕರು ಮಾಡ್ತಾ ಬಂದಿದ್ದಾರೆ. ಸಾಲದಕ್ಕೆ ಕಾರ್ಯಕರ್ತರಿಗೆ ನಿಮ್ಮ ಶಾಸಕರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಮಾನ ಆಗಿದೆ ಮತ್ತೆ ಮೋಸ ಆಗಿದೆ ಅಂತ ಆರೋಪಗಳು ಮಾಡ್ತಾ ಇದ್ರು ಕೂಡ JDS ಪಕ್ಷದವರು ಎಲ್ಲೂ ಸಹ ಅದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲೋ ಒಂದ್ ಕಡೆ ಸ್ಥಳೀಯ ಶಾಸಕರು ಅಂದ್ರೆ ಕಾಂಗ್ರೆಸ್ ಶಾಸಕರು ಹೇಳ್ತಿರೋ ಸತ್ಯ ಅಂತ ಅನ್ನಿಸ್ತಾ ಇದೆ. ಇಲ್ಲ ಸರ್, ಈಗ ಆ ಥರ ಈಗ ಅವ್ರು ಮಾತಾಡೋದು ತಪ್ಪು. ಈಗ ನಮ್ಮ ನಿನ್ನೆ ಮಾತಾಡಿರೋದು ನಮ್ಮ ಹೋಬಳಿ ಅಧ್ಯಕ್ಷರು ಕುಮಾರಣ್ಣವ್ರ ಬಗ್ಗೆ ಮಾತಾಡಿರೋ, ನನ್ನ ಬಗ್ಗೆ ಮಾತಾಡಿರೋದು, ಅವನ್ನ ಎಲ್ಲ ತಿಳ್ಕೊಂಡು ಮಾತಾಡಲಿ. ಇಲ್ಲ ನಮ್ಮ ಕುಮಾರಣ್ಣವರು ಜಸ್ಟ್ ನಾನು ಅವ್ರ ಬಗ್ಗೆನೂ ಹೇಳ್ತೀನಿ. ಎಲ್ಲ ಈಗ ನಮ್ಮ ಪಕ್ಷ ನಮ್ಮ ಲೀಡ್ರುಗಳು ನಮ್ಮನ್ನು ಬಿಟ್ಕೊಡಲ್ಲ. ಅವ್ರದ್ದೇ ಪಕ್ಷದವ್ರ ಲೀಡ್ರುಗಳವ್ರೆ, ಅವ್ರನ್ನೇ ತಿಳ್ಕೊಂಡು ಮೋಹನ್ ಅಣ್ಣ ಆಗ್ಬೋದು, ತೀರ್ಥಪ್ರಸಾದ್ ಆಗ್ಬೋದು, ಏನೋ ಬೆದರಿಕೆ ಮಾಡಿ ರಾಜಕೀಯ ಮಾಡ್ತಾವ್ರ ಏನು ಅಂತ ಒಂದು ತಿಳ್ಕೊಂಡು ಮಾತಾಡಲೇಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಷ್ಟೇ ಅವ್ರಿಗೆ. ಸ್ವಯಂ ಪ್ರೇರಿತವಾಗಿ ಜನಗಳೇ ಇಷ್ಟಪಟ್ಟಿಲ್ಲ. ಹಂಗೂ ಅದ್ರೊಳಗೆ ಏನೋ ಒಂದು ನೋಡಿ ನಾನು ಹೇಳಿದ್ನಲ್ಲ, ಒಂದು 850 ಜನದಲ್ಲಿ ಒಂದು 10 ಜನ ಹೋಗ್ಬೋದೇನೋ, ಜಸ್ಟ್ ಮಾಡೋಣ ಅಂದೆ ನಾನು. ಹಂಗೂ ಗೊತ್ತಾಯ್ತ್ರಲ್ಲ, ಅವಕ್ಕೂ ಅಂದೆ ನಾನು. ಯಾಕೆ ಗೊತ್ತಾ, ಆಮೇಲೆ ನಾನು ಏನಂತ ಹೇಳಿದೆ ಅಂದರೆ ಇಡೀ ಓಪನಾಗಿ ಹೇಳ್ತೀನಿ ಕೇಳಿ, ಫೋನಲ್ಲಿ ನಾನು ಗೋವಿಂದಣ್ಣವ್ರು ಮಾತಾಡಿರೋದಕ್ಕೆ ಪ್ರೂಫ್ ಐತೆ ಅಣ್ಣ. ಬೇಕಾದ್ರೆ ಇಡೀ ಊರಲ್ಲೇ ಬಿಡಿಸ್ತೀವಿ, ರಂಗೋಲಿ ಕಾರ್ಯಕ್ರಮಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಬಟ್ ಪಕ್ಷಾತೀತವಾಗಿ ಮಾಡ್ತೀವಿ ಅಂದರೆ ಸಹಕರಿಸ್ತೀನಿ ಅಂತ ಹೇಳಿದ್ದೀನಿ ನಾವು. ನಾನು ಹೇಳಿದೆ ಮನೆ ಮುಂದೆ ಅಂತಲೇ ಅಲ್ಲ, ನಿಮ್ಗೆ ಎಲ್ಲಿ ಬೇಕಾದರೂ ಎಡೆಹಳ್ಳಿ ಗ್ರಾಮದಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ಮಾಡಿಸಿದ್ದೀವಿ, ನಿಮ್ಗೆ ಎಲ್ಲಿ ಬೇಕೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು. ಜಸ್ಟ್ ಅವ್ರ ಮುಖಂಡ್ರನ್ನೇ ಕೇಳ್ಬಿಟ್ಟು ಅವ್ರು ಮಾತಾಡಲಿ ಅಂತ ಇಷ್ಟಪಡ್ತೀನಿ ನಾನು. ಇಡೀ ತಾಲೂಕಿನಲ್ಲಿ ರಂಗೋಲಿ ಸ್ಪರ್ಧೆ ಮಾಡೋದ್ರಿಂದ ನಿಮ್ಮ ಪ್ರಕಾರ ತಾಲೂಕು ಅಭಿವೃದ್ಧಿ ಆಗಲ್ಲ ಸರ್? ಇಲ್ಲ, ಅದೊಂದು ರಂಗೋಲಿ ಮಾಡೋದ್ರಿಂದ ಬಗೆಹರಿಯಲ್ಲ. ಜಸ್ಟು ನನ್ನ ಪ್ರಕಾರ ಕಾಮಗಾರಿಗಳು ಮಾಡಿ ಅದನ್ನು ಇದು ಮಾಡಿದರೆ ಅಭಿವೃದ್ಧಿ ಆಗ್ತದೆ. ಒಟ್ಟಾರೆ ಶಾಸಕರ ಆರೋಪದಿಂದ ಒಂದು ಮಾಹಿತಿ ಕೊರತೆ ಇದೆ ಅಂತ ಏನು ಸರಿಯಾದ ಮಾಹಿತಿಗಳು ಹೌದು ನಿಜ. ಈಗ ಪಾಪ ಶಾಸಕರಿಗೆ ಇಲ್ಲಿಂದ ಯಾರೋ ಹೆಸರುಗಳು ಹೇಳೋಕೆ ಹೋಗಲ್ಲ, ಯಾರೋ ತಪ್ಪು ಸಂದೇಶ ಕೊಟ್ಟು ಈ ಥರ ಎಲ್ಲ ತಿರುಚ್ತಾ ಇದ್ದಾರೆ. ಶಾಸಕರು ದಯವಿಟ್ಟು ಖುದ್ದಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದಾಗ ಸ್ವಲ್ಪ ಸಲಹೆ ತಗೊಂಡು ಮಾತಾಡಲಿ, ತಪ್ಪೇನಿಲ್ಲ. ಅವರು ಮಾತಾಡೋಕೆ ನಂದೇನು ಅಭ್ಯಂತರ ಇಲ್ಲ. ಸುಮ್ಮನೆ ನಮಗೂ ನೋವಾಗಿದೆ ಅವ್ರು ಮಾತಾಡಿರೋದ್ರಿಂದ. ಹೌದು ಸರ್, ನಮ್ದು ಯಾವುದೋ ಇದಿಲ್ಲ. ಆಮೇಲೆ ಸಾಲೋದಕ್ಕೆ ಬೇಕಾದ್ರೆ ಗ್ರಾಮಸ್ಥರುಗಳೇ ಅವರಲ್ಲ ಸರ್, ಇವತ್ತೇನಿಲ್ಲ, ಇವತ್ತು ಬೇಕಾದ್ರೆ ಇನ್ನೂ ಒಂದು ಟೈಮ್ ಪ್ರಯತ್ನ ಮಾಡಲಿ ಅವರು. ಈಗ ಹೇಳಿದ್ನಲ್ಲ ಸರ್, ಬೇಕಾದ್ರೆ ನಾನು ಹೇಳಿದ್ನಲ್ಲ, ಇವತ್ತು 850 ಜನದಲ್ಲಿ ಒಂದು 50 ಜನ ಕರ್ಕೊಂಡೋಗ್ಬಿಟ್ಟು ರಂಗೋಲಿ ಬಿಡಿಸ್ಕೊಳ್ಳಿ. ಇವತ್ತು ಯಾರ ಮಾತು ಯಾರು ಕೇಳಲ್ಲ ಸರ್. ಒಬ್ಬ ಚಿಕ್ಕ ಹುಡುಗನಿಗೆ ಬೆದರಿಸೋಕ್ಕಾಗಲ್ಲ. ಏನಪ್ಪ ಅಂದರೆ ಏನಲ್ಲೇ ಅಂತಾರೆ ಇವತ್ತಿನ ಕಾಲ. 850 ಜನಕ್ಕೂ ನಾವು ಬೆದರಿಕೆ ಹಾಕ್ಕೊಂಡು ಕಂಟ್ರೋಲ್ ತಗೊಳಕ್ಕಾಗ್ತದ್ರ? ನಮ್ಮೂರಲ್ಲಿ ಇಕ್ಕಿರೋ ನನ್ನ ಮೇಲೆ ಅಭಿಮಾನದಿಂದ ಜನ ಹೋಗಿಲ್ಲ ಅಷ್ಟೇ. ಸರ್, ಈಗ ಹಿಂದೆ ಒಂದ್ಸಲಿ ಶಾಸಕರು ನಿಮ್ಮ ಮನೆಗೆ ಭೇಟಿ ಕೊಟ್ಟಿದ್ರು. ಈಗ ರಂಗೋಲಿ ಸ್ಪರ್ಧೆ ಸೋಂಪುರ ಹೋಬಳಿಲಿ ಆಲ್ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ಮಾಡಿಸ್ತೀರಾ ಅಥವಾ ಹೆಂಗೆ ಸರ್? ಅವರು ಪಕ್ಷಾತೀತವಾಗಿ ಮಾಡ್ತೀವಿ ಅಂದರೆ ನಾವು ಇವತ್ತು ಅವ್ರಿಗೆ ಸ್ವಾಗತ ಮಾಡ್ತೀವಿ. ರಂಗೋಲಿ ಕಾರ್ಯಕ್ರಮ ಅನ್ನೋದೇನು ಇದ್ರದ್ದಲ್ಲ, ಹೆಣ್ಮಕ್ಳಿಗೆ ಒಂದು ಪ್ರತಿಭೆ ಥರ ಇದ್ದಂಗೆ, ಅದ್ರ ಬಗ್ಗೆ ನಂದೇನು ತಪ್ಪೇನಿಲ್ಲ. ಬಟ್ ನಾನು ಕಾಂಗ್ರೆಸ್ಸಿಂದ ಮಾಡ್ತೀನಿ ಅಂದರೆ ನಾವು ಹೋಗಲ್ಲ ಸರ್. ಅವ್ರು ಮಾಡೋಂಗಿರೋ ಮಾಡ್ಕೊಳ್ಳಿ. ಪಕ್ಷಾತೀತವಾಗಿ ಎಲ್ಲ ಹೆಣ್ಮಕ್ಳ ಮೇಲೆ ಎಲ್ಲ ಒಂದೇ ಅಲ್ವ ಸರ್ ಶಾಸಕರಿಗೆ.
ಅವ್ರು ಇವತ್ತೂ ಇಲ್ಲ ನಾವು ಪಕ್ಷಾತೀತವಾಗಿ ಮಾಡ್ತೀವಿ, ಎಲ್ಲ ಹೆಣ್ಮಕ್ಳು ಒಂದೇ, ನಮಗೆ BJP JDS ಕಾಂಗ್ರೆಸ್ ಹೆಣ್ಮಕ್ಳು ಎಲ್ಲರೂ ಸೇರಿ ನಾವು ರಂಗೋಲಿ ಬಿಡೋಣ ಅಂದರೆ ಸಂಪೂರ್ಣವಾಗಿ ನಮ್ಮೂರೆಲ್ಲ ಗ್ರಾಮಸ್ಥರು 200 300 ಜನ ಬಿಡ್ಸೋಕ್ಕೆ ಏರ್ಪಾಟ್ ಮಾಡ್ಸೋಣ. ಇಲ್ಲ ನಾನು ಕಾಂಗ್ರೆಸ್ ವತಿಯಿಂದ ಮಾಡಿಸ್ತೀನಿ ಅಂದರೆ ಮಾಡ್ಕೊಳ್ಳಿ ಸರ್, ನಮ್ಮದು ಅದಕ್ಕೂ ಅಭ್ಯಂತರ ಇಲ್ಲ, ಮಾಡ್ಕೊಳ್ಳಿ, ಅವ್ರ ಅಭ್ಯಂತರ ಇಲ್ಲ. ಎಲ್ಲೊಂದ್ ಕಡೆ ಮಾಜಿ ಶಾಸಕರು ಕೂಡ ಈ ಒಂದು ಇತ್ತೀಚಿನ SIR ಸ್ಟಾರ್ಟ್ ಆದ್ಮೇಲೆ ಎಲ್ಲೊಂದ್ ಕಡೆ ಆಕ್ಟಿವ್ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಕೂಡ ಆಕ್ಟಿವ್ ಆದ್ರ ಅಂತ? ಏನಿಲ್ಲ ಸರ್, ನಾನು ನಿಮಗೆ ಗೊತ್ತು ಮೀಡಿಯಾದವ್ರಿಗೆ, ನಾನೇನಾದರೂ ಇವತ್ತು ಫಸ್ಟ್ ಟೈಮ್ ಮಾಧ್ಯಮದ ಮುಂದೆ ಮಾತಾಡ್ತಿದ್ರೆ ನಾನು ಯಾರ ಬಗ್ಗೆನೋ ಟೀಕೆನೂ ಮಾತಾಡೋಕ್ಕಲ್ಲ, ಏನೂ ಇಲ್ಲ. ಪಾಪ ನನಗೊಂಥರ ನೋವಾಯಿತು ನಿನ್ನೆ ಆ ಥರ ಮಾತಾಡಿದ್ರಿಂದ, ಅದಕ್ಕೋಸ್ಕರ ಮಾತಾಡ್ತಿದ್ದೀವಿ. ನಾವೇನು ಯಾವುದೇ ಆಕ್ಟಿವ್ ನಾವು ಅದ್ರ ಪ್ರಶ್ನೆ ಅಂತ ಬರಲ್ಲ. ನಾವು 20 ವರ್ಷದಿಂದನೂ ಈ ಚುನಾವಣೆ ವಿಚಾರದಲ್ಲಿ ಆಕ್ಟಿವ್ ಆಗೇ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ನಾವು ಅದೇ ಥರನೇ ಇದ್ದೀವಿ. ಹ್ಞೂ, ಬಂದಿದೆ, ಮಾಡ್ತಾ ಇದ್ದಾರೆ. ಮಾಡಿದ್ರು ಮೊನ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ರು ಎಲ್ಲ. ನಾನು ಅವತ್ತಿರಲಿಲ್ಲ, ದೇವಸ್ಥಾನ ಹೋಗಿದ್ದೆ. ನಮ್ಮ ಮುಖಂಡರುಗಳು ಜಯಣಿ ಆಗ್ಬೋದು, ನಮ್ಮ ವೆಂಕಟೇಶಣ್ಣ ಎಲ್ಲರೂ ಹೋಗಿ ಬಂದಿದ್ದಾರೆ, ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ ಸರ್. ಹ್ಞೂ, ಅಂದರೆ ಪಕ್ಷಾತೀತವಾಗಿ ಮಾಡಿರೋ ಬೆಂಬಲ ಇದೆ ಸರ್. ಅವರು ಈಗ ಇದನ್ನು ಕಾಂಗ್ರೆಸ್ ಅಂತ ಎತ್ಕೊಂಡು ಇಲ್ಲಿ ನಮ್ಮೂರಲ್ಲೇ ಮಾಡಂಗಿದ್ರೆ ಮಾಡ್ಕೊಳ್ಳಿ, ನಾನು ಅದನ್ನು ಬೇಡ ಅನ್ನಲ್ವಲ್ಲ. ಇಲ್ಲ, ಒಂದು ಮಾತು, ಈಗ ನಾವು ಇವಾಗ ಇವರು ಅವ್ರೇನು ಹೇಳ್ತಾವ್ರೆ, ಹೆಣ್ಮಕ್ಳಿಗೆ ಒಳ್ಳೆಯದು, ಅವ್ರದ್ದೊಂದು ಪ್ರತಿಭೆ ಗುರುತಿಸ್ಬೇಕು ಅಂತವ್ರಲ್ವರ, ಮಾಡಲಿ. ನಮ್ಮೂರು ಹೆಣ್ಮಕ್ಳುಗಳು ಎಲ್ಲ ಪಕ್ಷದಲ್ಲೂ ಅವರೇ, BJP ಹೆಣ್ಮಕ್ಳು ಅವರೇ, JDS ಹೆಣ್ಮಕ್ಳು ಅವರೇ, ಎಲ್ಲರನ್ನೂ ಕಳಿಸ್ಕೊಡೋಣ. ಬಟ್ ಅವರು ಪಕ್ಷಾತೀತವಾಗಿ ಅಂತ ಹೇಳ್ಬೇಕಲ್ವರ, ನಮಗೆ ಹೇಳಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಐತೆ.